ಕುಪ್ಪಳ್ಳಿಯ ಶ್ರೀ ರೇಣುಕಾ ಯಲ್ಲಮ್ಮ ನವದುರ್ಗಾ ದೇವಿ ಸನ್ನಿಧಾನದಲ್ಲಿ ಹಲವಾರು ಬಗೆ ಬಗೆಯ ಹರಕೆ ಪದ್ಧತಿಗಳು ಚಾಲ್ತಿಯಲ್ಲಿವೆ. ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಮತ್ತು ಇಷ್ಟಾರ್ಥಗಳನ್ನು ದೇವಿಯ ಮೇಲಿನ ನಂಬಿಕೆ ಆಧಾರದ ಮೇಲೆ ಪೂಜೆ ಸಲ್ಲಿಸಿದ್ದೇ ಆದಲ್ಲಿ ಅವರ ಕಷ್ಟಗಳು ಮತ್ತು ಸಮಸ್ಯೆಗಳು ದೂರವಾಗಿ ಫಲ ನೀಡುತ್ತದೆ ಎಂಬ ಗಟ್ಟಿಯಾದ ನಂಬಿಕೆ ಇಲ್ಲಿದೆ. ಈ ಜಾಗ ಫೇಮಸ್ ಅಂತಂದರೆ ಎಲ್ಲ ಯಾರಿಗಾನ ತೊಂದರೆ ಆಗಿರೋರಿಗೆ, ಮಕ್ಕಳಾಗಿದ್ದವರು ಪ್ರತಿಯೊಬ್ಬರು ಬರ್ತಾರೆ. ಅವ್ರಿಗೋಸ್ಕರ ಇಲ್ಲಿ ಅಮ್ಮನಿಗೆ ಮಂಗಳವಾರ ಕೋಳಿ ಕುಯ್ತೀವಿ. ಕೋಳಿ ಕುಯ್ದು ಅವ್ರು ಏನು ಅಂದ್ಕೊಂಡು ಅಮ್ಮನಿಗೆ ಹಸ್ತ ಮಾಡ್ತಾರೋ ಆ ಕೆಲಸ ನೆರವೇರುತ್ತೆ. ಆಮೇಲೆ ಅಲ್ಲಿ ಮುಂದೆಗಡೆ ತಡೆ ಅಂತ ಹೊಡಿತೀವಿ, ಅದು ಅಷ್ಟೇ ಅಮ್ಮನ ಹೆಸರು ಮೇಲೆನೆ ಮಾಡ್ತೀವಿ. ಯಾರಿಗಾನ ಹೋಮಾಚಾರ ಮಠ ಮಂತ್ರ ಅಂತದ್ದೇನೋ ನಡೆದಿದ್ರೆ ಅದು ಹೊಡೆದಾಗ 3 ಅಮಾವಾಸ್ಯೆಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಮುಂದೆಗಡೆ ಒಂದು ಕಲ್ಲು ಇಟ್ಟಿದ್ರಲ್ಲ, ಇದ್ರ ಏನ್ ವಿಶೇಷ? ಇದ್ರ ವಿಶೇಷ ಏನು ಅಂತಂದ್ರೆ, ಇಲ್ಲಿ ನಾವು ಕೋಳಿ ಕುಯ್ದಾಗ ಅಮ್ಮನ್ ತಿಲ್ಕ ಇಟ್ಟು ಅವ್ರಿಗೆ ಹಸ್ತ ಇಟ್ಟು ಇಲ್ಲಿ ಬಂದು ಹಸ್ತ ಹೊಡೆದ್ರೆ ಕ್ಲಿಯರ್ ಅಂತ. ಈ ಸಮಸ್ಯೆ ಏನು ಅಂತ ಬಂದಿದ್ದಾರೋ ಆ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ. ಭಕ್ತಾದಿಗಳು ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಇರೋದು ಮಾರಮ್ಮರು ಮತ್ತೆ ಇಲ್ಲಿ ಮುಂದೆನೂ ಮಾರಮ್ಮರು ಇರೋದು. ಪ್ರತಿ ಮಂಗಳವಾರ ಮತ್ತೆ ಪ್ರತಿ ಅಮಾವಾಸ್ಯೆ ದಿವಸ ಅವ್ರ ಏನೇ ಕೋರಿಕೆ ಏನೇ ಇರ್ಲಿ, ಮನ್ಸಲ್ಲಿ ಏನೇ ಅವ್ರ ಕಷ್ಟಗಳು ಏನೇ ಇಟ್ಕೊಂಡಿದ್ರೆ ಬಂದು ಇಲ್ಲಿ ಅವ್ರ ಅರ್ಕೆಯನ್ನ ಪೂರೈಸಿದ್ರೆ, ಮತ್ತೆ ಅವ್ರದ್ದು ಏನಾದ್ರು ಅಲರ್ಜಿ ಆಗ್ಲಿ, ಮೈಯಲ್ಲಿ ತುರ್ಕೆ ಅಂತದ್ ಏನೋ ಇದ್ರೆ ಈ ಅಮ್ಮರಿಗೆ ಪ್ರತಿ ಮಂಗಳವಾರ ಒಂದು 3 ಸತಿ ಉಪ್ಪನ್ನು ಇರ್ತಾರೆ. 3 ಮಂಗಳವಾರ ಯಾರಿಗೆ ಏನಾನ ಸಮಸ್ಯೆ ಇದ್ರು ಅವ್ರು ಬಂದು ಇಲ್ಲಿ ತಿಳಿಸ್ತಾರೆ. ಅಮ್ಮವ್ರು ಬಂದು ಹೇಳ್ತಾರೆ ಅಲ್ಲಿ ಹೊಡೀರಿ ಅಂತ. ನಾವು ಹೋಗಿ ಅಲ್ಲಿ ತಗೊಂಡೋಗಿ ಹೊಡೆದು ಬರ್ತೀವಿ. 3 ಅಮಾವಾಸ್ಯೆ ಹೊಡೆದ್ಮೇಲೆ ಅವರು ಕ್ಲಿಯರ್ ಆಗುತ್ತೆ ಸಮಸ್ಯೆ. ಈ ಕ್ಷೇತ್ರದ ಮಹಿಮೆ ಮತ್ತೆ ಈ ಕ್ಷೇತ್ರದ ಈ ಜಾಗದಲ್ಲಿ ಈ ತಾಯಂದಿರು ಮಾರಮ್ಮ ಕಳ್ಳಮ್ಮ ಅಂತ ಏನ್ ನಿಂತಿದ್ದಾರೆ ಈ ಜಾಗದಲ್ಲಿ, ಇವರು ಮುಂಚೆ ಎಲ್ಲಮ್ಮನಿಗೆ ಶಕ್ತಿಯಾಗಿ ಬಂದವರು. ಎಲ್ಲಮ್ಮನಿಗೆ ಅಂದ್ರೆ ಎಲ್ಲಮ್ಮ ಬರೀ ಹೇಳೋದಕ್ಕೆ, ನಾನು ಕಣಿ ಹೇಳೋ ಎಲ್ಲಮ್ಮನಾಗಿ ಬಂದಿದ್ದೀನಿ, ಬರೀ ಹೇಳೋದಕ್ಕಷ್ಟೇ. ನಾನು ಬಗೆಹರಿಸಲ್ಲ, ಏನೇ ಕಷ್ಟ ಸುಖ ಆಗಲಿ ನಾನು ಬಗೆಹರಿಸಲ್ಲ. ನಾನು ಬಗೆಹರಿಸ್ಬೇಕು ಅಂದರೆ ನನ್ನ 5ನೇ ಸ್ಥಾನಕ್ಕೆ ಅಂತ ನಾನು ಬರ್ತೀನಿ, ಮಾರಿಯಾಗಿ ಬರ್ತೀನಿ ಈ ಸ್ಥಳಕ್ಕೆ. ಆಗ ನಾನು ಜನಗಳ ಕಷ್ಟಕ್ಕೆ ನಾನು ಪರಿಹಾರಕ್ಕಾಗಿ ಮತ್ತು ಅವ್ರಿಗೆ ಅವ್ರೇನು ಕುಂದುಕೊರತೆಗಳನ್ನ ಕೇಳ್ಕೊಂಬರ್ತಾರೋ ಅದಕ್ಕೆಲ್ಲ ನಾನು ದಾರಿಯಾಗಿ ನಿಂತ್ಕೊತೀನಿ ಅಂತ ಹೇಳಿದರು. ಮಾರಮ್ಮ ಅಂದರೆ ನಿಮ್ಗೆ ಗೊತ್ತಲ್ಲ, ಫಸ್ಟು ಬಲಿ ಅಂದರೆ ಅಮ್ಮನಿಗೆ ರಕ್ತದ ಆಹ್ವಾನ ಆಗ್ತಿದ್ದು ಅಮ್ಮ ಯಾವುದೇ ಕಾರಣಕ್ಕೂ ಅವರು ಹರಕೆನ ಈಡೇರಿಸಲ್ಲ. ಆ ಥರ ಆಗಿ ಆ ತಾಯಿ ಮತ್ತು ಕೋಳಿ ಪೂಜೆ, ಫಸ್ಟು ಪೂಜೆ ಕಟ್ಟಬೇಕು ಅಂದರೆ ಆ ಅಮ್ಮನಿಗೆ ಹಸ್ತ ಇಡಬೇಕು. ಹಸ್ತ ಇಟ್ಟು ತಿಲ್ಕ ಇಟ್ಟು ಅವ್ರ ಬೇಡಿಕೆನ ಪೂರೈಸಬೇಕು. ಅವರು ಕೇಳ್ಕೊಳ್ಳೋ ಬೇಡಿಕೆನ ಆ ತಾಯಿ ಈಡೇರಿಸ್ತಾಳೆ. ಅಂದರೆ ಅದು 3 ವಾರ ಆಗ್ಬೋದು, ಇಲ್ಲ ಅಂದರೆ 3 ತಿಂಗಳಾಗ್ಬೋದು, 3 ವರ್ಷ ಆಗ್ಬೋದು. ಅವ್ರವರು ಭಕ್ತಿ ಮೇಲೆ ನಿಂತಿರುತ್ತೆ. ಈ 7 ಹರಕೆನೂ ಕಟ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರೇನು ಅನ್ಕೊಂಡ್ ಬಂದಿರ್ತಾರೋ ಆ ಕಾರ್ಯ ಆಗುತ್ತೆ. ಅಂದರೆ 7ರಲ್ಲಿ ಯಾವ್ಯಾವ ಫಲ ಹೆಂಗೆ ಅಂತಂದರೆ, ಅರ್ಶಿನ ಕೊಂಬು ಕಟ್ಟೋದ್ರಿಂದ ಅವ್ರೇನೇನು ಕಷ್ಟ ನೋವು ಅವೆಲ್ಲ ಏನಿರುತ್ತೆ ಅದು ಹರಕೆ ಕಟ್ಟೋದು. ಹರಕೆ ಕಟ್ಟೋದು ಅಂದರೆ ಅರ್ಶಿನ ಕೊಂಬಲ್ಲಿ ಹರಕೆ ಕಟ್ಟೋದು. ಇವಾಗ ನೀವೆಲ್ಲರೂ ಕಲ್ಲು ಕಟ್ಬೋದು, ಕಾಯಿನಲ್ಲಿ ಕಟ್ಬೋದು. ಕಾಯಿನೂ ಮತ್ತು ಕಲ್ಲು ಕಟ್ಟೋದು ಇರುತ್ತಲ್ಲ, ಹಾಗಾಗಿ ಈ ಕ್ಷೇತ್ರದಲ್ಲಿ ಇರಲ್ಲ. ಈ ಕ್ಷೇತ್ರದಲ್ಲಿ ಏನಿರುತ್ತೆ ಅರ್ಶಿನ ಕೊಂಬು. ಅದು ಅರ್ಶಿನ ಕೊಂಬು ಅಂದರೆ ಬೇರೆ ಅಂಗಡಿಯಿಂದ ತರೋದು ಆ ಥರದ್ದಲ್ಲ. ತಾಯಿ ಮೇಲೆ ನಾವು ಪೂಜೆ ಮಾಡಿ ಇಟ್ಟಿರ್ತೀವಿ. ಅದರ ಅರ್ಶಿನ ಕೊಂಬು ತೊಗೊಂಡೋಗಿ ಗಿಡಕ್ಕೆ ಕಟ್ಟೋಂಥದ್ದು. ಅವ್ರು ಏನು ಕಟ್ತಾರೋ ಆ ಹರಕೆ 7 ವಾರದಲ್ಲಿ ಪೂರೈಸ್ಕೊಡ್ತಾಳೆ ತಾಯಿ. ಅರ್ಶಿನದಲ್ಲಿ ಬರೆದು ಅಭಿಷೇಕ ಮಾಡಿಸೋದ್ರಿಂದ ಅವ್ರು ಏನು ಅನ್ಕೊಂಡ್ ಬಂದಿರ್ತಾರೋ ಆ ಕಾರ್ಯನ ಆಯಮ್ಮ ಸಿದ್ಧಿ ಮಾಡಿಕೊಡ್ತಾಳೆ. ಮತ್ತು ಹಾಲಿನ ಅಭಿಷೇಕ ಅನ್ನೋದು ಆರೋಗ್ಯ ಸಮಸ್ಯೆ ಆಗಿರೋಂಥವ್ರು ಮತ್ತು ಏನೋ ತೊಂದರೆ ಸಿಕ್ಕಿ ಅದನ್ನು ಬಿಡಿಸ್ಕೊಳಕ್ಕಾಗದಿಂದ ಜೀವನದಲ್ಲಿ ನಡ್ತಾ ಇರೋಂಥವ್ರಿಗೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಶ್ರೇಷ್ಠವಾಗಿರ್ತೈತೆ. ಮತ್ತು ಭಂಡಾರ ಅಂದರೆ ಭಾರಿ ಕಷ್ಟ ನೋವು ಅನುಭವಿಸ್ತಾ ಇರ್ತಾರೆ. ಯಾವುದೇ ಒಂದು ಪರಿಹಾರ ಆಗ್ತಿರ್ಲಿಲ್ಲ, ದುಡ್ಡು ಕಾಸಿಗಾಗಲಿ ಏನೇ ಆಗಲಿ ತೊಂದರೆ ಆಗ್ತಾ ಇರುತ್ತೆ. ಆ ಥರ ಇದ್ದರೆ ಭಂಡಾರ ಎರ್ಚೋದ್ರಿಂದ ಅವ್ರು ಅಂದ್ಕೊಂಡಿರೋದು ಇಷ್ಟಾರ್ಥ ಸಿದ್ಧಿ ಆಗೋಂಥದ್ದು. ಕುಂಕುಮ ಮತ್ತು ಅರಿಶಿನ ಇದನ್ನು ಭಂಡಾರನ ತಾಯಿ ಮೇಲೆ ಇದು ಮಾಡಿದ್ರೆ ನಾನಾ ಥರ ರೋಗ ಆಗಿರ್ಬೋದು, ಮನೆಗೆ ಕಷ್ಟ ನೋವು ಏನೇ ಇರುತ್ತಲ್ಲ ಅದು ಪರಿಹಾರಕ್ಕೆ ಅರಿಶಿನ ಕುಂಕುಮ ಅವರೇ ದಾರೆ ಇಟ್ಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡೋಂಥದ್ದು. ಅದು ಅವ್ರಿಗೆ ಅಭಿಷೇಕ ಮಾಡಿಕೊಂಡು ಅಮ್ಮನಿಗೆ ಪ್ರದರ್ಶನ ಮಾಡಿದ್ರೆ ಆ ತಾಯಿ ದುರ್ಗಾದೇವಿ ಅದು ಇಷ್ಟಾರ್ಥನ ಪೂರ್ತಿ ಮಾಡಿಕೊಡ್ತಾಳೆ ಅಂತ. ಇನ್ನೊಂದು ಬೇವಿನ ಸೊಪ್ಪು ಸೊಂಟ ಕಟ್ಟಿ ತಣ್ಣೀರು ಸ್ನಾನ ಮಾಡಿ ಬೇವಿನ ಸೊಪ್ಪು ಸೊಂಟ ಕಟ್ಕೊಂಡು ಪ್ರದರ್ಶನ ಮಾಡೋದ್ರಿಂದ ಅವರು ಮಕ್ಕಳು ಸಂತಾನ ಆಗ್ಬೋದು, ಮತ್ತು ವೈಯಕ್ತಿಕವಾಗಿರೋ ಜೀವನ ಅಂದರೆ ಸುಖಕರವಾಗಿನ ಏನೋ ಕಷ್ಟದಲ್ಲಿ ಇರ್ತಾರಲ್ಲ, ವೈಮನಸ್ಸು, ಗಂಡ ಹೆಂಡತಿ ಜಗಳ ಆಗ್ಬೋದು, ಬೇರೆ ಗಲಾಟೆ ಮನೆಗೆ ಏನೇ ಗಲಾಟೆ ಇದ್ರೂ ಬೇವಿನ ಸೊಪ್ಪು ಸೊಂಟ ಕಟ್ಕೊಂಡು ತಾಯಿಗೆ ಪ್ರದರ್ಶನ ಮಾಡೋದ್ರಿಂದ ಅವ್ರ ಮನೇಲಿ ನೆಮ್ಮದಿ ಸಿಗುತ್ತೆ. ಹಾರ ಬಳೆ ಹಾಕೋದ್ರಿಂದ, ಬಳೆ ಅಂದರೆ ಲಕ್ಷ್ಮಿ, ಹಾರ ಅಂದರೆ ತಾಯಿಗೆ ಅರ್ಪಿಸೋಂಥ ಒಂದು ಹೂವು ಮತ್ತು
ಬಳೆ ಕೊಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ ಅಂತ ಅರ್ಥ. ಈ ಜಾಗದಲ್ಲಿ ಮತ್ತೆ ಗಾಯಗಳಾಗಿರುತ್ತೆ, ಮತ್ತೆ ನೆವೆ ಹೋಗಿರಲ್ಲ, ಅಲ್ಲ ಅಲರ್ಜಿ ಥರ ಆಗಿರುತ್ತೆ. ಆ ಥರ ಇರೋರು ಇಲ್ಲ 5 ಬಾರಿ ಬಂದು ಉಪ್ಪು ಹೆಚ್ಬೇಕು. ಉಪ್ಪು ಅವರೇ ತಂದು ಅವರೇ ಹೆಚ್ಚೋದ್ರಿಂದ ಆ ನೆವೆ ಆಗಲಿ ಗಾಯ ಆಗಿರಲಿ ಅಂಥದ್ದೇನೇನು ಆಗಿದ್ರೂ ವಾಸಿ ಆಗುತ್ತೆ. ಮತ್ತು ಈ ಕ್ಷೇತ್ರಕ್ಕೆ ಬನ್ನಿ, ನೀವೇ ನೋಡಿ ನಿಮ್ಮ ಆ ಅಮ್ಮನ ಸತ್ಯ ಏನು ಅಂತ ನೀವು ತಿಳ್ಕೊಂಡು ಆ ಸತ್ಯ ಇದ್ದರೆ ನೀವೇ ಎಲ್ಲರೂ ಪ್ರಚಾರ ಮಾಡಿರಿ. ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಯಾರಿಂದನೂ ಏನೂ ಇಲ್ಲಿ ಸಹಾಯ ಆ ಥರ ದುಡ್ಡು ಇದು ಅದು ಅಂತ ನಾವು ನಡ್ಕೊಳ್ಳಲ್ಲ. ಬಂದು ನೋಡಿ, ಅದು ನಿಮ್ಮ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಸರ್, ಇಲ್ಲಿ ದೇವಸ್ಥಾನಕ್ಕೆ ಎಲ್ಲಮ್ಮನ ಆಶೀರ್ವಾದದಿಂದ ಅಣ್ತಂದಿರು ಅಂತ ಬಂದು ನಿಂತಿದ್ದಾರೆ 3. ಈ 3ರಲ್ಲಿ ಮಂಜಣ್ಣ, ಮುಂದೆ ಬನ್ನಿ ರವಿಯಣ್ಣ ಮತ್ತೆ ಸೀನಣ್ಣ, ದಿನಿಯಣ್ಣ. ಇವರು ನನಗೆ ಒಳಗುಟ್ಟಿಲ್ಲ, ಆದರೆ ಒಳಗಿಟ್ಟಿರೋಕ್ಕಿಂತ ಹೆಚ್ಚಾಗಿ ಏನೇ ಕಷ್ಟ ಬಂದು ಏನೇ ನೋವಾಗಲಿ ಅವ್ರ ಹತ್ರ ಹಂಚ್ಕೊಳ್ಳೋಷ್ಟೊತ್ತಿಗೆ ನಾನಿದ್ದೀನಿ ಅಂತ ಬಂದು ಮಾಡೋಂಥ ವ್ಯಕ್ತಿಗಳು. ಇವರಿಗೆ ಆ ಎಲ್ಲಮ್ಮನ ಸ್ಥಾನ ನಾನು ಕೊಟ್ಟಿದ್ದೀನಿ. ಇಲ್ಲ ಎಲ್ಲಮ್ಮ ಸ್ಥಾನ ಅಂತೇನಿಲ್ಲ, ತಾಯಿ ಸೇವೆಗೋಸ್ಕರ ನಮ್ಮ ಒಂದು ಅರಿವು ಸೇವೆ ಅಷ್ಟೇ. ನನ್ನ ತಂಗಿದಿರು ಸಹಕಾರ ಕೊಟ್ಟು ಸೇವೆ ಮಾಡ್ತಾರೆ ಇವರು. ಮತ್ತೆ ಇವರೆಲ್ಲರೂ ಏನೇ ಒಂದು ಕೆಲಸ ಕಾರ್ಯ ಆಗ್ಬೋದು, ಇಲ್ಲಿ ಏನೇ ಒಂದು ದೇವಸ್ಥಾನಕ್ಕೆ ಏನೇ ಆಗಬೇಕು ಅಂದ್ರೂ ಇವ್ರು ಮುಂದೆ ನಿಂತು ಎಲ್ಲ ಬಂದು ಇಲ್ಲಿ ಸೇವೆ ಖರ್ಚು ಮಾಡ್ತಾರೆ.